ಎಲ್ರಿಗೂ ನಮಸ್ಕಾರ. 7ನೇ ವೇತನ ಆಯೋಗ 7th ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಇಂಪ್ಲಿಮೆಂಟ್ ಆಗೋ ಡೇಟ್ ಹತ್ತಿರ ಆಗ್ತಾ ಇದೆ. 3 ವರ್ಷಗಳಿಂದ ಕಾದಿದ್ದ ಸರ್ಕಾರಿ ನೌಕರರಿಗೆ ಅವರ ಕನಸಿಗೆ ಈಗ ಕನಸು ನನಸಾಗೋ ಲಕ್ಷಣಗಳು ಕಂಡುಬಂದಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯನ್ನು ನಡೆಸಿದರು. ಆ ಸಭೆಯಲ್ಲಿ ಕೆಲವು ಶಾಸಕರು ಈ 7ನೇ ವೇತನ ಆಯೋಗನ ಈಗಲೇ ಇಂಪ್ಲಿಮೆಂಟ್ ಮಾಡೋದು ಬೇಡ, ಈಗ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರೋ ಈ ಗ್ಯಾರಂಟಿಗಳಿಂದಾಗಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಬಹುತೇಕ ನಷ್ಟ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಸಚಿವ ಸಂಪುಟ ಸಭೆಯಲ್ಲಿ ಅದು ಅನುಷ್ಠಾನ ಆಗಿರಲಿಲ್ಲ. ಕೆಲವರು 25% ಕೊಡಬೇಕು ಅಂತ ಹೇಳಿದ್ರು, ಇನ್ನು ಕೆಲವರು 27 ಫಿಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಯಾವುದೂ ತೋಚದಲ್ಲೇ ಸೈಲೆಂಟ್ ಆಗಿಬಿಟ್ಟಿದ್ರು. ಜುಲೈ 4ನೇ ತಾರೀಕು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಂಪುಟ ಸಭೆಯಲ್ಲಿ ಮಿನಿಮಮ್ 25% ಫಿಟ್ಮೆಂಟ್ ಆದರೂ ಕೊಡೋ ಲಕ್ಷಣಗಳು ಕಂಡುಬಂದಿದೆ. 27.5% ಇಂಪ್ಲಿಮೆಂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ 25% ಆದರೂ ಇಂಪ್ಲಿಮೆಂಟ್ ಆಗುತ್ತೆ ಅಂತ ವರದಿ ಬರ್ತಾ ಇದೆ. ಹಲವು ವರ್ಷಗಳಿಂದ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಆಗಿಲ್ಲ. ಕಳೆದ 3 ವರ್ಷಗಳಿಂದ 7ನೇ ವೇತನ ಆಯೋಗ ಜಾರಿ ಮಾಡುವಂತೆ ಸರ್ಕಾರಿ ನೌಕರರಿಂದ ಸಾಕಷ್ಟು ಒತ್ತಡ ಇದೆ. ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನ ಮಾಡಿ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಆಗ್ತಾನೇ ಇಲ್ಲ. ಬೊಕ್ಕಸಕ್ಕೆ ನಷ್ಟ ಆಗ್ತದೆ ಅಂತೇಳಿ ಸರ್ಕಾರ ಇದಕ್ಕೆ ಇನ್ಲೆಟ್ ಆಗ್ತಲೇ ಬರ್ತಾ ಇತ್ತು. ಬಟ್ ಇದು ಇನ್ನೂ ಜಾಸ್ತಿ ನಡೆಯೋದಕ್ಕಾಗಲ್ಲ. ಯಾಕೆಂದರೆ ಸರ್ಕಾರಿ ನೌಕರರ ಸಂಘಗಳಿಂದ ಸಾಕಷ್ಟು ಒತ್ತಡ ಬರ್ತಾ ಇದೆ. ಏನಾದರೂ ಇಂಪ್ಲಿಮೆಂಟ್ ಆಗದಲ್ಲೇ ಇದ್ದರೆ ಸರ್ಕಾರಿ ನೌಕರರು ಮುಷ್ಕರ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆ ತಲೆ ಬಾಗಲೇಬೇಕು. ಸರ್ಕಾರ ತಲೆ ಬಾಗಿ ಅನುಷ್ಠಾನ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ ನಡೆದ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರವರು ಹೇಳ್ತಾರೆ, 7ನೇ ವೇತನ ಆಯೋಗನ ಜುಲೈ ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಯಾಕೆ ಅಂದರೆ ಸರ್ಕಾರಿ ನೌಕರರ ಕಡೆಯಿಂದ ತುಂಬ ಒತ್ತಡ ಬರ್ತಾ ಇದೆ. 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡ್ದಲೇ ಇದ್ದರೆ ನೌಕರರು ಉಗ್ರ ಹೋರಾಟವನ್ನು ಮಾಡೋ ಚಾನ್ಸಸ್ ದಟ್ಟವಾಗಿದೆ. ಹಾಗಾಗಿ ಇಂಪ್ಲಿಮೆಂಟ್ ಆಗೇ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಷಡಕ್ಷರರು ಇದ್ದಾರೆ. ಸರ್ಕಾರಿ ನೌಕರರು ಕಾತುರವಾಗಿ ನಿರೀಕ್ಷೆ ಮಾಡ್ತಾ ಇರೋ 7ನೇ ವೇತನ ಆಯೋಗದ ವರದಿಯನ್ನು ಜುಲೈ 4ನೇ ತಾರೀಕು ಏನು ಸಚಿವ ಸಂಪುಟ ಸಭೆ ನಡೀತಾ ಇದೆಯೋ ಆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಅಂತೂ ಆಗುತ್ತೆ. ಮೇ ಬಿ 25% ಇಂಪ್ಲಿಮೆಂಟ್ ಅಂತೂ ಆಗುತ್ತೆ. 27.5% ಇಂಪ್ಲಿಮೆಂಟ್ ಆಗದಲ್ಲೇ ಇದ್ದರೂ 25% ಫಿಟ್ಮೆಂಟ್ ಅಂತೂ ಜಾರಿ ಆಗುತ್ತೆ ಅನ್ನೋ ಒಂದು ವರದಿ ಕೇಳಿ ಬರ್ತಾ ಇದೆ. 3 ವರ್ಷಗಳಿಂದ ಆಗದಲ್ಲೇ ಇರೋ 7ನೇ ವೇತನ ಆಯೋಗ ಜುಲೈ 4ರಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸರ್ಕಾರಿ ನೌಕರರಿಗೆ ನಿಜವಾಗಲೂ ಇದೊಂದು ಶುಭ ಸುದ್ದಿ, ಗುಡ್ ನ್ಯೂಸ್.